ಅಂದು ಬೆಳಗ್ಗೆ 4 ಗಂಟೆಗೆ ಬಸ್ ಡ್ರೈವರ್ ಒಂದು ಕಡೆ ಬಸ್ ನಿಲ್ಲಿಸಿದ. ನನಗೂ ಎದ್ದು ಕೆಳಗೆ ಇಳಿದು ಉಚ್ಚೆ ಹುಯಿದು ಬಂದೆ. ಅವಳು ಸಹ ಮಲಗಿದ್ದಳು. ಅವಳ ತುಲ್ಲು ನೆನೆದು ಮತ್ತೆ ನನ್ನ ತುಣ್ಣೆಯು ನಿಗುರಿತು. ಮೆಲ್ಲಗೆ ಅವಳ ಪಕ್ಕ ಕುಳಿತು ತಲೆ ಸವರಿದೆ. ನನ್ನ ಕಡೆ ತಿರುಗಿದಳು. ಅವಳ ಕಪ್ಪು ತುಟಿಯನ್ನು ಮೆಲ್ಲಗೆ ಮುತ್ತಿಕ್ಕಿದೆ. ಅವಳಿಗೂ ಎಚ್ಚರವಾಗಿ ನನ್ನ ತುಟಿಗೆ ಮುತ್ತಿಟ್ಟಳು. ಹಾಗೆ ಪಿಸು ಧ್ವನಿಯಲ್ಲಿ ಬಸ್ ಎಲ್ಲಿದೆ ಎಂದು ಕೇಳಿದಳು. ನಾನು ಹೇಳಿದೆ. ಆ ಸಮಯಕ್ಕೆ ಬಸ್ ಮತ್ತೆ ಹೊರಟಿತು. ಈ ಬಾರಿ ನಾನು ಸಮಯ ವ್ಯರ್ಥ ಮಾಡದೆ ಸೀದಾ ನನ್ನ ಕೈಯನ್ನು ಅವಳ ಕಾಚದ ಒಳಗೆ ಇಳಿಸಿ ಅವಳ ತುಲ್ಲನ್ನು ಸವರಲು ಶುರು ಮಾಡಿದೆ. ಅವಳು ಯಾಕ್ ಸರ್ ಎಂದು ಕೇಳಿದಳು. ಅದಕ್ಕೆ ನಾನು ನನ್ನ ಕೈ ಬೆರಳುಗಳಿಂದ ಅವಳ ತುಲ್ಲನ್ನು ಅಗಲಿಸುತ್ತ ಟೀಚರ್ ಇದು ಬೇಕು ಅಂದೆ. ಅದಕ್ಕೆ ಅವಳು ಹಿಡ್ಕೊಂಡು ಇದೀರಲ್ಲ ಅಂದ್ಲು. ನಾನು ಇಲ್ಲ ಬಾಯಿಗೆ ಸಿಕ್ಕಿದ್ರೆ ಇನ್ನೂ ಮಜಾ ನಂಗೆ ಎಂದು ಹೇಳಿದೆ. ಬರೀ ಬಾಯಿಗೆ ಸಾಕಾ, ಇನ್ನೂ ಏನಾದ್ರೂ ಆಸೆ ಇದೆಯಾ ಅಂದಳು. ಏನ್ ಟೀಚರ್ ಹೀಗೆ ಕೇಳ್ತೀರಾ, ಮನುಷ್ಯ ಅಂದ್ ಮೇಲೆ ಆಸೆ ಇಲ್ದೇ ಇರುತ್ತಾ ಅಂತ ಹೇಳಿ ಅವಳ ತುಲ್ಲಿನ ಒಳಗೆ ನನ್ನ ಒಂದು ಬೆರಳನ್ನು ತಳ್ಳಿದೆ. ಒಂದು ಕ್ಷಣಕ್ಕೆ ಶಾಕ್ ಆದ ಅವಳು ಮೈ ಕಂಪಿಸಿ ಆಹ್ ಎಂದು ಮೆಲ್ಲಗೆ ಚೀರಿ ಅವಳ ಕೈಯಿಂದ ನನ್ನ ತೊಡೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಸರ್ ನಂದು ಒಂದ್ ಗತಿ ಮಾಡ್ತೀರಾ ಅನ್ಸುತ್ತೆ ಇವತ್ತು ಅಂದಳು. ನಾನು ಅವಳ ತುಲ್ಲಿನ ಒಳಗೆ ನನ್ನ ಬೆರಳನ್ನು ಆಡಿಸುತ್ತಾ ಮತ್ತೆ ಬಿಡೋಕೆ ಆಗುತ್ತಾ ಟೀಚರ್ ಇಂಥ ಚಾನ್ಸ್ನ ಅಂತ ಹೇಳಿದೆ. ಅದಕ್ಕೆ ಅವಳು ಬಟ್ ಬೆರಳು ಜಾಸ್ತಿ ಟೈಮ್ ಮಜಾ ಕೊಡಲ್ಲ ನಂಗೆ ಇದು ಬೇಕು ಸರ್ ಅಂತ ಹೇಳಿ ಪಂಚೆಯ ಮೇಲೆ ನನ್ನ ತುಣ್ಣೆಯನ್ನು ಸವರುತ್ತಾ ಹೇಳಿದಳು. ಅದಕ್ಕೆ ನಾನು ಸರಿ ಟೀಚರ್ ಇಲ್ಲಿ ಆಗಲ್ಲ ಅಲ್ವಾ ಅಂತ ಹೇಳಿದೆ. ಮತ್ತೆ ಏನ್ ಮಾಡೋದು ಎಂದು ಕೇಳಿದಳು. ಮಂಗಳೂರಿನಲ್ಲಿ ರೂಮ್ ಮಾಡೋಣ್ವಾ ಅಂದೆ. ಅದಕ್ಕೆ ಅವಳು ಜಾಸ್ತಿ ಟೈಮ್ ಆಗಲ್ಲ, ಆದ್ರೂ ಸಿಗೋ ಟೈಮ್ ಮಜಾ ಮಾಡೋಣ ಅಂದಳು. ಓಕೆ ಟೀಚರ್ ಎಂದು ಅವಳ ತುಟಿಗೆ ಮುತ್ತು ಕೊಟ್ಟೆ. ಹಾಗೆ ಅವಳು ಕೂಡ ಪಂಚೆಯೊಳಗೆ ಕೈ ಹಾಕಿ ನನ್ನ ತುಣ್ಣೆ ಹಿಡಿದು ಸವರುತ್ತಾ ನನ್ನ ಭುಜದ ಮೇಲೆ ಒರಗಿಕೊಂಡಳು. ನಾನು ಹಾಗೆ ಅವಳ ತುಲ್ಲನ್ನು ಸವರುತ್ತಾ ಮಲಗಿದೆ. ಸುಮಾರು 7 ಗಂಟೆ ಸುಮಾರಿಗೆ ಬಸ್ ಮಂಗಳೂರು ಹತ್ತಿರ ಬರುತ್ತಿರುವಂತೆ ಅವಳನ್ನು ಎಬ್ಬಿಸಿದೆ. ಅವಳು ಎದ್ದು ಅವಳ ಬಟ್ಟೆ ಸರಿಪಡಿಸಿಕೊಂಡಳು. ನಾನು ಪಂಚೆ ಸರಿಪಡಿಸಿ ಬಸ್ ಸ್ಟಾಪಿನಲ್ಲಿ ಇಬ್ಬರು ಇಳಿದುಕೊಂಡೆವು. ಅಲ್ಲೇ ಹತ್ತಿರದ ಹೋಟೆಲ್ಗೆ ಹೋಗಿ ಒಂದು ರೂಮ್ ಪಡೆದು ಇಬ್ಬರೂ ರೂಮಿನ ಒಳಗಡೆ ಹೋದೆವು. ರೂಮ್ ಲಾಕ್ ಮಾಡಿ ನಮ್ಮ ಬ್ಯಾಗ್ ಅನ್ನು ಅಲ್ಲೇ ಇಟ್ಟೆವು. ಅವಳು ಬ್ಯಾಗ್ ಇಟ್ಟು ಬಾತ್ ರೂಮ್ಗೆ ಹೋಗಿ ಲಾಕ್ ಮಾಡಿಕೊಂಡಳು. ನಾನು ನನ್ನ ಪಂಚೆ ಕಿತ್ತೆಸೆದು ಬಾತ್ ರೂಮ್ ಬಳಿ ಹೋಗಿ ಟೀಚರ್ ಬಾಗ್ಲು ತೆಗಿರಿ ಅಂದೆ. ಅದಕ್ಕೆ ಸರ್ 2 ಮಿನಿಟ್ಸ್ ಇರಿ ನಾನೇ ಬರ್ತೀನಿ ಅಂದಳು. ಅದಕ್ಕೆ ಪ್ಲೀಸ್ ಟೀಚರ್ ನಾನು ಒಳಗೆ ಬರ್ತೀನಿ ಅಂದೆ. ಅದಕ್ಕೆ ಸರ್ ಒಂಥರ ನಾಚಿಕೆ ಆಗುತ್ತೆ ಅಂದಳು. ಅದಕ್ಕೆ ಈಗ ತೆಗಿತೀರೋ ಇಲ್ವೋ ಅಂದೆ. ಅದಕ್ಕೆ ಅವಳು ಅಯ್ಯೋ ಇರಿ ಸರ್ ಎಂದು ಹೇಳಿ ಲಾಕ್ ತೆಗೆದಳು. ನಾನು ಒಳಗೆ ಹೋದೆ. ನನ್ನ ಚಡ್ಡಿಯಲ್ಲಿ ನನ್ನ ತುಣ್ಣೆ ಎದ್ದಿರುವುದು ನೋಡಿ ನಗುತ್ತಾ ಇದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡಿದ್ದ ಎಂದು ಹೇಳುತ್ತಾ ಅವಳ ಕೈಯಿಂದ ಮೆಲ್ಲಗೆ ಏಟು ಕೊಟ್ಟಳು. ನಾನು ಹ್ಞೂ ಅಂದೆ. ಸರಿ ಸರ್ ಆ ಕಡೆ ತಿರುಗಿ ನಾನ್ ಪಿಸ್ ಮಾಡಬೇಕು ಎಂದಳು. ಅದಕ್ಕೆ ನಾನು ಅವಳ ಸೊಂಟ ಹಿಡಿದು ನನ್ನ ಬಳಿ ಎಳೆದು ಆ ಕಡೆ ತಿರ್ಗೋದಾಗಿದ್ರೆ ನಾನ್ ಯಾಕ್ ಒಳಗೆ ಬರ್ತಿದ್ದೆ ಟೀಚರ್ ಎಂದು ಕೇಳಿದೆ. ತುಂಬಾ ಪೋಲಿ ಇದೀರ ಸರ್ ನೀವು ಎಂದಳು. ಪೋಲಿ ಇರೋದಕ್ಕೆ ಅಲ್ವಾ ಇಂಥ ಮಜಾ ಸಿಗ್ತಾ ಇರೋದು ಎಂದು ಹೇಳಿ ಸೊಂಟದ ಕೆಳಗೆ ನನ್ನ 2 ಕೈಗಳನ್ನು ಇಳಿಸಿ ಅವಳ ತಿಕವನ್ನು ಅಪ್ಪಚ್ಚಿಯಾಗುವಂತೆ ಅದುಮಿ ನನ್ನ ಎದೆಗೆ ಅವಳ ಮೊಲೆಗಳು ತಾಗುವಂತೆ ಗಟ್ಟಿಯಾಗಿ ಎಳೆದು ತಬ್ಬಿಕೊಂಡೆ. ಅವಳು ಕೂಡ ಗಟ್ಟಿಯಾಗಿ ನನ್ನ ತಬ್ಬಿಕೊಂಡಳು. ಅವಳ 2 ಕೈಗಳಿಂದ ನನ್ನ ಮುಖವನ್ನು ಹಿಡಿದುಕೊಂಡು ಅವಳ ತುಟಿಗಳಿಂದ ನನ್ನ ಹಣೆ, ಕಣ್ಣು, ಮೂಗಿಗೆ ಮುತ್ತು ಕೊಟ್ಟು ಹಾಗೆ ಅವಳ ಕಪ್ಪು ತುಟಿಗಳಿಂದ ನನಗೆ ಲಿಪ್ ಲಾಕ್ ಮಾಡಿದಳು. ನಾನು ಅವಳು ಪುಚ್ ಪುಚ್ ಎಂದು ಸದ್ದು ಬರುವ ಹಾಗೆ ಕಿಸ್ ಮಾಡುತ್ತಾ ಇದ್ದೆವು. ನನ್ನ ತುಣ್ಣೆ ತುಂಬಾ ಟೈಟಾಗಿ ಅವಳ ಹೊಟ್ಟೆಯ ಭಾಗಕ್ಕೆ ತಾಗುತ್ತಾ ಇತ್ತು. ನಾನು ನನ್ನ ಒಂದು ಕೈಯನ್ನು ಅವಳ ತಿಕದಿಂದ ತೆಗೆದು ಮುಂದೆ ಅವಳ ತುಲ್ಲಿನ ಭಾಗಕ್ಕೆ ತಂದು ಪ್ಯಾಂಟಿನ ಮೇಲೆ ಉಜ್ಜಲು ಅವಳು ನನಗೆ ಕಿಸ್ ಕೊಡುವುದನ್ನು ನಿಲ್ಲಿಸಿ ಸರ್ ಪ್ಲೀಸ್ ಫಸ್ಟ್ ಪಿಸ್ ಮಾಡಬೇಕು ಬಿಡಿ ಎಂದು ಹೇಳಿ ನನ್ನಿಂದ ಬಿಡಿಸಿಕೊಂಡು ಅವಳ ಚೂಡಿಯನ್ನು ಎತ್ತಿ ಪ್ಯಾಂಟ್ ಕೆಳಗೆ ಇಳಿಸಿದಳು. ಈಗ ಅವಳ ಗೋಧಿ ಬಣ್ಣದ ಹೊಟ್ಟೆಯ ನಾಭಿ ಮತ್ತು ಕೆಂಪು ಬಣ್ಣದ ವಿ ಶೇಫಿನ ಕಾಚಾದಲ್ಲಿ ತುಲ್ಲು ಉಬ್ಬಿದಂತೆ ಕಾಣುತ್ತಿತ್ತು. ನನ್ನ ಕುತೂಹಲ ಮತ್ತು ತುಲ್ಲು ನೋಡುವ ಆತುರ ಹೆಚ್ಚಾಗುತ್ತಾ ಬಿಟ್ಟ ಕಣ್ಣು ಬಿಟ್ಟಂತೆ ಅವಳ ತುಲ್ಲಿನ ಭಾಗವನ್ನೇ ನೋಡುತ್ತಿದ್ದೆ. ಅವಳು ಟಾಯ್ಲೆಟ್ಟ ಕಮೋರ್ಡಿನ ಬಳಿ ಹೋಗಿ ಒಂದೇ ಸೆಕೆಂಡಿಗೆ ಸರ್ರನೆ ಕಾಚಾ ಎಳೆದು ತೊಡೆಗಳನ್ನು ಅಂಟಿಕೊಂಡು ಕುಳಿತು ಬಿಟ್ಟಳು. ನಾನು ನಿರಾಸೆ ಆಗಿ ಅವಳ ಬಳಿಗೆ ಹೋಗಲು ಅವಳು ಅವಳ ಕೈಯಲ್ಲಿ ಹಿಡಿದಿದ್ದ ಚೂಡಿಯನ್ನು ಹೊಟ್ಟೆ ಬಳಿಯಲ್ಲಿ ಮುಚ್ಚಿಕೊಳ್ಳುತ್ತಾ ಬಗ್ಗಿದಳು. ನನಗೆ ಏನು ಕಾಣಿಸುತ್ತಿರಲಿಲ್ಲ. ಅವಳ ಬಳಿ ತೆರಳಿ ಅವಳ ಕೈಯಲ್ಲಿದ್ದ ಚೂಡಿಯನ್ನು ಹಿಡಿದು ಸ್ವಲ್ಪ ಮೇಲೆ ಎತ್ತಲು ಪ್ಲೀಸ್ ಸರ್. ಬೇಡ ಒಂಥರ ಆಗ್ತಿದೆ ಎನ್ನುತ್ತಾ ನನ್ನ ಕೈ ಹಿಡಿಯುತ್ತಿದ್ದಳು. ನಾನು ಅವಳ ಮಾತಿಗೆ ತಕ್ಕಂತೆ ಪ್ಲೀಸ್ ಟೀಚರ್ ಎನ್ನುತ್ತಾ ಅವಳ ಮುಂದೆ ಮಂಡಿಯೂರಿ ಕುಳಿತು ಅವಳು ಮುಚ್ಚಿಕೊಂಡಿದ್ದ ತೊಡೆಗಳನ್ನು ಅಗಲಿಸಿದೆ. ಆಗ ಅವಳು ನಾಚಿಕೆಯಿಂದ ಅವಳ ಚೂಡಿದಾರದಿಂದ ಅವಳ ಮುಖವನ್ನು ಮುಚ್ಚಿಕೊಂಡಳು. ನೀಟಾಗಿ ಶೇವ್ ಮಾಡಿದ್ದ ಅವಳ ತುಲ್ಲು ಸ್ವಲ್ಪವೇ ಬಿರಿದುಕೊಂಡು ನೀರು ಬಿಡುತ್ತಿತ್ತು.
ನಾನು ಹಾಗೆ ಅದನ್ನು ನೋಡುತ್ತಾ ಮೆಲ್ಲಗೆ ಅವಳು ಮುಖದ ಮೇಲೆ ಮುಚ್ಚಿಕೊಂಡಿದ್ದ ಚೂಡಿಯನ್ನು ಕೆಳಗೆ ಇಳಿಸಿ ಅವಳ ಕಣ್ಣುಗಳನ್ನು ನೋಡಿದೆ. ಅವಳು ನನ್ನನ್ನೇ ದಿಟ್ಟಿಸುತ್ತಾ ಸರ್ ಖುಷಿ ಆಯ್ತಾ ಈಗ ಎಂದಳು. ನಾನು ಹೂಂ ಎಂದು ಹೇಳಿ ಹಾಗೆ ನೋಡುತ್ತಾ ಇದ್ದೆ. ಅವಳು ಉಚ್ಚೆ ಹೊಯ್ದು ತುಲ್ಲಿನ ಮೇಲೆ ನೀರು ಹಾಕಿಕೊಂಡು ಕ್ಲೀನ್ ಮಾಡಿಕೊಂಡಳು. ಆಮೇಲೆ ಮೇಲೆ ಎದ್ದು ಅವಳ ಚೂಡಿದಾರವನ್ನು ತೆಗೆದು ಹಾಗೆ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಮುಂದುವರೆಯುವುದು